ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರೂ ಕೂತಿದ್ದಾರೆ, ಸ್ವಲ್ಪ ಜನ ಕೂತಿದ್ದಾರೆ, ಇನ್ನು ಸ್ವಲ್ಪ ಬರಬೇಕು. ನಮಸ್ತೆ ಅಸ್ತು. ಪಂಚವಡಿಸ್ತಾ ಇದ್ದಾರೆ. ಇವಾಗ ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲ ದೇವತೆಗಳು ಸೇರಿ ಒಬ್ಬ ವಾಸ್ತು ಪುರುಷ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಯಿತಾ. ಮನೆಯಲ್ಲಿ ನಾನಿದ್ದೀನಿ, ನನಗಿಂತ ಮುಂಚೆ ರೆಡಿಯಾಗಿ ಬಂದಿರೋಂಥ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್ ಇದ್ದಾರೆ ಕಾವ್ಯ ಮತ್ತು ನಿವೇದ ಅವರು. ಲುಕಿದ್ದಾರೆ ಯಾವತ್ತೂ ಮೇಕಪ್ ಆರ್ಟಿಸ್ಟ್ ಅವ್ರು ಹಿಂಗೆ ರೆಡಿಯಾಗಿ ಹೋಗಿದ್ದಾರೆ ಎಲ್ಲಿಗಾದರೂ. ಲೇಟಾಗಿ ಇವತ್ತಿದ್ರೆ ಹೋಗ್ತಾರೆ, ಅಲ್ಲಿ ಮನೆಗೆ 4 ಗಂಟೆಗೆ ಯಾರು ಹೋಗ್ತಾರೆ? ಗಲ್ಲು ನನ್ನ ಕಸಿನ್ ಪಾಪ ನನ್ನ ಹಿಂದೆನೇ ಇರ್ತಾನೆ ಎಲ್ಲದಕ್ಕೂ. ಆಮೇಲೆ ನನ್ನ ಮಾಮಿ, ನನ್ನ ಅಮ್ಮ ಅವರಂತ ಇರಲೇಬೇಕು. ಸೊ ಇಷ್ಟು ಜನ ಇದ್ದೀವಿ ನಾವಿಲ್ಲಿ. ಅದು ಬೇಗ ಬರಬೇಕಾಯ್ತು, ಬಂದ್ವಿ. ಅಲ್ಲೇನೋ ಬಲಿ ಮಾಡಿದ್ರು ನಿನ್ನೆ, ಅದನ್ನು ತೆಗೆದುಬಿಟ್ಟೆ ನಾನು ಮನೆ ಒಳಗಡೆ ಬರಬೇಕಂತೆ. ಅದು ತೆಗಿಬೇಕಾದ್ರೆ ನಾನು ಇರಬಾರ್ದಂತೆ ಇಂಥ ಸಂದರ್ಭದಲ್ಲಿ. ಸೊ ನಾನು ಕೆಳಗಡೆನೇ ಇದೆ. ಇದನ್ನೆಲ್ಲ ಅವ್ರು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಎಲ್ಲ ಆದಮೇಲೆ ಆಮೇಲೆ ಇವಾಗ ಬಂದಿದ್ದೀನಿ. ಸೊ ಅರ್ಧ ಗಂಟೆ ಡಿಲೇ ಆಗಿದೆ ಅಲ್ಲ ನಮಗಾಗ. ಸೊ ಇನ್ನು ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಮನೆಯೆಲ್ಲ ಕಂಪ್ಲೀಟಾಗಿ ಸೆಟ್ ಮಾಡಿದ್ದೀವ ನೀನೆ. ಸೊ ನಾನು ಪಟ ರೆಡಿ ಮಾಡೋದು ಎಲ್ಲ ಇದೇ ರೂಮಲ್ಲಿ ಇಡೋದಕ್ಕೆ ಹೇಳಿದ್ದೀನಿ. ಐಟಮ್ಸ್ ಮಾಮಿದು ಅಮ್ಮಂದು ಎಲ್ಲ ಕಬಡಲ್ಲಿ ಇಡೋದು ಅಂತ. ಆವಾಗ ಇವ್ರದ್ದು ಎಲ್ಲ ಮುಗಿಯುತ್ತೆ, ಎಲ್ಲ ಕಬಡಲ್ಲಿ ಇರುತ್ತೆ, ಬಂದವ್ರಿಗೆಲ್ಲ ನೀಟಾಗಿರುತ್ತೆ ಅಷ್ಟೇ. ನಂದೊಂದು ಪುಟ್ಟ ಸೂಟ್ಕೇಸಲ್ಲಿ ನನ್ನ ದೀಪು ಔಟ್ಫಿಟ್ಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಏನೇನು ತುಂಬ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಅದನ್ನೆಲ್ಲ ಇಟ್ಟಿದ್ದೆ. ಸೊ ಈಸಿಲಿ ಸಿಗುತ್ತೆ ಅಲ್ವಾ, ಅದನ್ನು ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಕೊಡೋದು ಆ್ಯಂಡ್ ಅವರು ಆ ಲುಕ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ಪೂಜೆ ಆದಮೇಲೆ ಇನ್ನೊಂದಕ್ಕೆ ಚೇಂಜ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದೆಷ್ಟು ಫಸ್ಟ್ ಲುಕ್ ಅದು ಜ್ಯುವೆಲ್ರಿ ಆಯಿತಾ. ಇದಾಗಿದ ತಕ್ಷಣ ಈ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಈ ಬ್ಯಾಗ್ ನಿಮ್ಮ ಹತ್ರನೇ ಇರುತ್ತೆ, ಇದ್ದೇನೆ ಇಲ್ಲ ಆಯಿತಾ. 1 ಗಂಟೆ ಕಣ್ಣು ಮುಚ್ಚಿದ್ದೀನಿ ಅನಿಸುತ್ತೆ. ಆ 1 ಗಂಟೆನೂ ಭಯ, ಟೈಮ್ ನೋಡೋದು. ಇವಾಗ ಆಗಿಲ್ಲ ಟೈಮ್, ಎಲ್ಲ ಮೈಕೆ ಆಗಿಲ್ಲ, ನನ್ನ ಮೊಬೈಲ್ ಸರಿ ಇಲ್ಲ, ಭಯ ಯಾಕೆ ಆಗಿಲ್ಲ. ಹಾಂ 2:25 ಆಯಿತು. ಸರಿ, ನೀರು ಹಾಕ್ಬೇಕು ಇವಾಗ. ಬಿಸಿನೀರು ಆಯಿತಾ, ಕಾದಿದ್ಯಾ? ಇನ್ನು ಸ್ನಾನ ಮಾಡಿ ನಾನು ಬಂದುಬಿಡ್ತೀನಿ ಅಂದರೆ ಒಬ್ಬರಾದ್ಮೇಲೆ ಒಬ್ರು ನಾನು ಸ್ನಾನ ಮಾಡಿ ಬರ್ತೀನಿ, ಅಲ್ಲಿಗೆ ಟೈಮ್ ಹೋಯ್ತು. ಇವಾಗ ಮಾಮಿ ಅಮ್ಮನಿಗೆ ಎಲ್ಲ ಹೇಳಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಿ, ನಾನು ರೆಡಿ ಆಗ್ತಾ ಇರ್ತೀನಿ. ಸುಮ್ಮನೆ ಅವ್ರು ಕೂತ್ಕೊಂಡು ಏನು ಮಾಡ್ತಾರೆ, ಸ್ವಲ್ಪ ಬೆನ್ನಿಗಾದರೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಲಿ ಅಂತ. ಹಾಗೆ ಪಟ ರೆಡಿ ಆಗ್ತೀನಿ, ಆಮೇಲೆ ಸಿಗ್ತೀನಿ. ಮೆಹಂದಿ ಇವತ್ತಿಂದ ಡಾರ್ಕ್ ಆಗಿದೆ. 4:15 4 ಗಂಟೆಗೆ ಶುರು ಆಗಬೇಕಾಗಿತ್ತು, 4:45. 4:50. ಮೇಕಪ್ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಅಕಸ್ಮಾತಾಗಿ ನಿಮಗೆ ಈ ಒಂದು ವೆಡ್ಡಿಂಗ್ ಸೀಸನ್ಗೆ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಟೈಮ್ ಆಗಿರೋದು ಎಷ್ಟು? 6 ಗಂಟೆ. ನಮ್ಮ ಮಾಮಿಯವ್ರು ಬಂದು ಇಲ್ಲಿ 1 hour ನಿದ್ದೆ ಮಾಡಿ ಇವಾಗ ಬಂದರು. ಬೆಸ್ಟ್ ಥಿಂಗ್ ಅದು. ಮಾಡಿದ್ರಲ್ಲ ಒಳ್ಳೆಯದೇ. ಕಟ್ಟಿಲ್ಲ ಅಲ್ಲ ನಮ್ಮ ಹುಡುಗಿ. ಇಲ್ಲ ಸ್ಟೈಲು ಅದು ಇರೋದು. ಹೌದು, ಯಾರನ್ನ ರೆಡಿ ಮಾಡೋದು ಬಂದಿದ್ದು? ದೀಕ್ಷಿತಾ, ತಾರಾ, ರೇಣುಕಾ. ಅಷ್ಟೇ ಅಲ್ಲ, ತುಂಬ ದೊಡ್ಡ ಲಿಸ್ಟ್ ಇದೆ ಇವ್ರದ್ದು. ಇವತ್ತು ಮನೆಯಲ್ಲಿ 6 to 7 ಮೆಂಬರ್ಸ್ ಆದರೂ ರೆಡಿ ಆಗೋದಕ್ಕಿದ್ದೀವಿ ಅಂತ ಕಾವ್ಯ ಅವರು 3 ಜನ ಆ್ಯಸ್ ಅ ಟೀಮ್ ಬಂದಿದ್ರು. ಸ್ವಲ್ಪ ಚುಚ್ಚಿಸ್ಕೋಬೇಕು, ಇಲ್ಲಾಂದ್ರೆ ಅವ್ರಿಗೂ ಸಮಾಧಾನ ಆಗಲ್ಲ, ನಮಗೂ ಸಮಾಧಾನ ಆಗಲ್ಲ. ಚೆನ್ನಾಗಿ ಕಾಣಬೇಕಾದ್ರೆ ಚುಚ್ಚಿಸ್ಕೋಬೇಕು. ಅದೇ, ಚೆನ್ನಾಗಿ ಕಾಣಿಸ್ಕೋಬೇಕಾದ್ರೆ ಸ್ವಲ್ಪ ಚುಚ್ಚಿಸ್ಕೋಬೇಕು. ಸ್ವಲ್ಪ ಪೇಷನ್ಸಿಂದ ಇರಬೇಕು, ಬೇಗ ಎದ್ದೇಳಬೇಕು. ನಾನು ಅದಕ್ಕೆ ಮೇಕಪ್ ವಿಡಿಯೋಗ್ರಾಫರ್ನೆಲ್ಲ ಅಪಾಯಿಂಟ್ ಮಾಡಿಲ್ಲ. ಹಿಂಗೆ ಮಾಡ್ತಾರೆ ಇವ್ರೆ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇಲ್ಲೇ ಇರುತ್ತೆ. ಓಕೆ ಓಕೆ ಓಕೆ, ನನಗೆ ಇದು ಹಾಕ್ಬೇಕಂತ ಭಾಳ ಹಠ ಇತ್ತು. ಅತ್ತೆ, ನಾನು, ಅಮ್ಮ 3 ಜನ ರೆಡಿ ಆಗ್ತಾ ಇದ್ದೀವಿ. ನನಗೆ 10 ನಿಮಿಷ ಟೈಮ್ ಇದೆ ಇನ್ನು. ಅಷ್ಟರಲ್ಲಿ ರೆಡಿ ಮಾಡಿಸಿಲ್ಲ ಅಂದರೆ ನಾನು ಹಿಂಗೆ ಹೋಗ್ತಾ ಇರೋದು ಜ್ಯುವೆಲ್ರಿ ಶಾರ್ಟಿಗೆ. ಇವಾಗ ಅತ್ತೆ ರೆಡಿ ಆಗ್ತಾ ಇದ್ದಾರೆ. ನೈಸ್, ಐ ಲುಕ್ ಲೈಕ್ ಅ ವುಮೆನ್. ನೋ ವಾಟ್ ಆಮ್ ಐ ಎಲ್ಲರೂ ಅವ್ರವ್ರ ಟರ್ನ್ ಕಾಯ್ತಾ ಇದ್ದಾರೆ. ಇಲ್ಲಿ ಸುಮ್ಮು ಕೂತಿದ್ದಾರೆ, ಮಾಮಿ ಕೂತಿದ್ದಾರೆ, ಅತ್ತೆ ಅಮ್ಮ ಇದ್ದಾರೆ, 3 ಜನ ಬಂದಿದ್ದಾರೆ ಆಯ್ತಾ. ಅವರು ಟರ್ನ್ ಅವ್ರವರು ಸೀರೆ ಬ್ಲೌಸ್ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ನಮ್ಮ ಟರ್ನ್ ಯಾವಾಗ ನಂದೇ ಮುಗ್ದಿಲ್ಲ ಇಲ್ಲಿ. ಅದು ನಾನು ಇವ್ರ ಮನೇಲಿ ನಿದ್ದೆ ಮಾಡ್ಬೇಕಾದ್ರೆ ಹೊರಟಿರೋದು ನಾನು.
ಬೆಳಗಿನ ಶಾಸ್ತ್ರಕ್ಕೆ ನಾನು ಸಿಂಪಲ್ ಎಲಿಗೆಂಟ್ ಆಗಿರಲಿ ಅಂತ ಆಯ್ಕೆ ಮಾಡ್ಕೊಂಡಿರೋದು ಅನೈರಾ ಕೊಟ್ಯೂರಿಂದ ಈ ಸೀರೆನ. ಇದು ಆಲ್ರೆಡಿ ಮುಂಚೆನೇ ಇತ್ತು ನನ್ನ ಹತ್ರ, ಸೊ ಅದೇ ಬೇಕು ಅಂತ ಆಸೆಯಿಂದ ನಾನು ಅದಕ್ಕೆ ಹೊಸ ಬ್ಲೌಸ್ ಹೊಲಿಸಿದ್ದೆ ಉಷಾ ಅವ್ರ ಹತ್ರ. ಆ್ಯಂಡ್ ಜ್ಯುವೆಲ್ರಿ ಆಮೆಥಿಸ್ಟೋ ಜಯನಗರದಿಂದ. ಎಲ್ಲ ಇದ್ರ ನಾನು ಎದ್ದಾಗ 3:20. ಸುಳ್ಳು, ನಾನೇ ಎದ್ದಿದ್ದು 3:20 ಸ್ನಾನಕ್ಕೆ ಹೋಗಿದ್ದು ನಾನು. ನೀನು ಇನ್ನೂ ಬೇಗ ಎದ್ದಿದ್ಯಾ? ಸುಮ್ಮ ಎಷ್ಟು ಗಂಟೆಗೆ ಎದ್ದಿದ್ದು? ನಾನು 4:30 ನಿದ್ದೆ ಬಂತ, ನಾವೆಲ್ಲ ಮಾತಾಡ್ತಾನೆ ಇದ್ವಲ್ಲ, ಅವ್ರಿಗೆ ಸುಸ್ತಾಗಿದೆ. ಬರುತ್ತೆ ಅಮ್ಮ 8 ಗಂಟೆಗೆ ಹಾಕಿ ನಾನು ಹೋಗಿ ಫಸ್ಟ್ ಟೈಮ್ ಲೈಫಲ್ಲಿ ಅಮ್ಮ ನೆಪ್ಸಿದ್ದು. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಹೋಗಿ ಅಮ್ಮ ನೆಪ್ಸಿದ್ದು. ಸಾರಿ ಕಲರ್ ಲುಕ್ ಸೋ ಬ್ಯೂಟಿಫುಲ್ ಅಲ್ವಾ? ಒನ್ ಆಫ್ ಮೈ ಫೇವ್ರೆಟ್ಸ್ ಇದು. ಆ್ಯಂಡ್ ಇವಾಗ ವಿಡಿಯೋಗ್ರಾಫರ್ಸ್ ಜೊತೆ ಒಂದಷ್ಟು ವೀಡಿಯೋಸ್ ಆ್ಯಂಡ್ ಫೋಟೋಸ್ ತಗೊಳ್ಳೋಣ ಅಂತ ಇರುವಂಥ ಸಮಯದಲ್ಲಿ ಉಳಿದಿರೋರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಹೇರ್ ಸ್ಟೈಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಾನು ಲೋಟಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ರಾತ್ರಿ ಎಲ್ಲ ಎದ್ಬಿಟ್ಟು ಇವಾಗ ಮಲ್ಕೊಂಡಿದ್ದಾರೆ ಒಬ್ರು. ಒಂಚೂರು ರಾತ್ರಿ ನಿದ್ದೆನೇ ಮಾಡಿಲ್ಲ ಮುದ್ದುಗೌಡ, ಎಲ್ಲರ ಜೊತೆ ಆಟಾಡ್ಕೊಂಡೇ ಇದ್ದಿದ್ದು. ಇವಾಗ ನೋಡಿ ನಿದ್ದೆ ಬಂದ್ಬಿಟ್ಟಿದೆ. ದೀಪು ಅವ್ರ ಬಟ್ಟೆ ಇಸ್ತ್ರಿ ಮಾಡ್ತಾ ಇದ್ದೀನಿ, ನಾನು ರೆಡಿ ಆದೆ. ನನ್ನ ಜೊತೆ ಅವ್ರು ಬೇಕಲ್ಲ ಫೋಟೋಸ್ಗೆ ಅಂತ, ಅವ್ರದ್ದು 2 ಬಟ್ಟೆನೂ ಇಸ್ತ್ರಿ ಮಾಡಿ ಹೋಗೋಣ. ಫೋಟೋಸ್ಗೆ ಮಾತ್ರ ಬೇಕಾ? ನಾನು ಬರೀ ಫೋಟೋಸ್ಗೆ ಮಾತ್ರ ಬೇಕಾಗಿರೋದು. ನನಗೆ ಭಯ, ಎಲ್ಲರೂ ಯಾರ ಕೈಗೂ ಕೊಡಲ್ಲ ನಾನು ಈ ಬಟ್ಟೆ, ನಾನೇ ಇಸ್ತ್ರಿ ಹಾಕ್ಬೇಕು ಅಂತ. ಯಾಕಂದ್ರೆ ಹುಷಾರಾಗಿ ಹಾಕ್ಬೇಕು ಇದನ್ನ. ಫೋಟೋಸ್ಗೆ ಮಾತ್ರ ಅಲ್ಲ, ನೀವು ಪರ್ಮನೆಂಟ್ ಆಗಬೇಕು. ಸದ್ಯಕ್ಕೆ ಫೋಟೋಸ್ಗೆ ಮಾತ್ರ ಬೇಕು ಇವತ್ತಿಗೆ. ಶಿವ ದೇವ್ರೆ ನೋಡಿ, ಇದಂದ್ರೆ ಎಲ್ಲ ಅಯನ್ ಆಗೇ ಬಂದಿತ್ತು, ಮತ್ತೆ ಅವ್ರು ಹಾಕಿದ್ರಲ್ಲ ಒಂದ್ಸತಿ, ಎಲ್ಲ ಹುಡಿ ಆಯ್ತು. ಸೊ ಹಂಗಾಗಿ ನಿನ್ನೆ ಟೈಮ್ ಇರ್ಲಿಲ್ಲ, ಬೇಗ ಆಗುತ್ತೆ ಅಂತ ಗೊತ್ತಿತ್ತು. ಎಲ್ಲ ತಗೊಬಂದಿದ್ವಿ ನಾವು, ಇಸ್ತ್ರಿ ಪಸ್ತ್ರಿ ಎಲ್ಲ. ಎಷ್ಟು ಬರ್ತಿದ್ದೀರಾ? ನಮ್ ಕಡೆ 7-8. ಸರಿ, ಅದಕ್ಕೆಲ್ಲ 101 ರೂಪಾಯಿ ಹಾಕ್ಬೇಕು. 1 ರೂಪಾಯಿ ಇದೆ, 100 ರೂಪಾಯಿ ಇಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ? ಮಾಮನ ಹತ್ರ ಇದೆಯಾ 100 ರೂಪಾಯಿ? ಅಲ್ಲ, ಅವ್ರು ಮಿನಿಮಮ್ 100 ಅಂತ ಹೇಳಿದ್ದು. 200 ರೂಪಾಯಿ ಇಟ್ರು ಓಕೆ. ಇಲ್ಲ 101 ಇಡ್ಬೇಕು ಅಂದಿದ್ದಾರೆ. ಇಲ್ಲ 101 ಇಡ್ಬೇಕು ಅಂದಿದ್ದಾರೆ ಕಂದ ನಿನ್ನೆ. 101. ಅವ್ರು ಹೇಳಿದ್ದು ಮಿನಿಮಮ್ 100 ಸಾಕಷ್ಟೇ ಇಡಬೇಕು, ಜಾಸ್ತಿ ಹಾಕಿಡೋದು. ಇದು ಇನ್ನೊಂದು ಬಟ್ಟೆ ಅವ್ರದ್ದು, ಆಮೇಲೆ ಇದು ಅದನ್ನು ಇವಾಗಲೇ ಮಾಡೋಣ ಅಂತ ಎಲ್ಲ ಗಂಡ್ ಮಕ್ಳು ಈ ರೂಮಲ್ಲಿ ರೆಡಿ ಆಗ್ತಾ ಇದ್ದಾರೆ. ನಾವು ರೆಡಿ ನಾ ರೆಡಿ ಆಗಿಲ್ಲ ಅವ್ರು. ಆಯ್ತಾ 100 ಇದೆಯಾ ನಿನ್ನ ಹತ್ರ? ಪಂಚ ಹೊಡಿಸ್ತಾ ಇದಾರೆ, ಸೆನ್ಸರ್ ಕಟ್ ಮಾಡಬೇಕು. ದೀಪು ಅವ್ರದ್ದು ಹೈದ್ರಾಬಾದಿಂದ ಬಂದಿತ್ತಲ್ಲ, ಹ್ಯಾಂಡ್ ವರ್ಕ್ ಬೇರೆ ಇದೆ ಇದರಲ್ಲಿ. ನಾನು ಕ್ಲೋಸಪ್ ಶಾಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ. ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ಆ್ಯಂಡ್ ನನ್ನ ಸಾರಿ ಜೊತೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಇಲ್ಲೆಲ್ಲ ಸೆಟಪ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ರೀಅರೇಂಜ್ಮೆಂಟ್, ಸೊ ದಟ್ ಫೋಟೋಸ್ ವೀಡಿಯೋಸ್ಗೆ ಹೆಂಗೆ ಬೇಕು ಆ ಆ್ಯಂಗಲ್ಗೆ ಚೆನ್ನಾಗಿರಲಿ ಅಂತ. ಇನ್ನು ವೀಡಿಯೋಗ್ರಾಫರ್ಸ್ ಟೀಮ್ ಬಂದುಬಿಟ್ಟು ನನ್ನ ಬೇಬಿ ರಿವೀಲಿಂಗ್ ಮಾಡಿದ್ರಲ್ಲ ಅವರೇ, ನವೀನ್ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿ ಮಾಡ್ತಾರಂತ ಅವ್ರನ್ನೇ ಕರೆದಿದೆ ಈ ಇವೆಂಟ್ಗೂ. ಅಲ್ಲಿ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಪುರೋಹಿತರು ಕರೆದಾಗ ಹೋಗಿ ಪೂಜೆ ಶುರು ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗಣಹೋಮ ಸ್ಟಾರ್ಟ್. ಬನ್ನಿ ಫೈನಲಿ ಕಾದು ಕಾದು ಲೋಟಸ್ ಬಂತ. ಲೋಟಸ್ನ ಇವಾಗ ಹಾಕ್ತಾ ಇದ್ದಾರೆ ಆ್ಯಂಡ್ ಇಲ್ಲಿಗೆ ನನ್ನ ಲುಕ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡಿ 4 ಡಿಫ್ರೆಂಟ್ ಜನ್ರೇಷನ್ಸ್, ತಾತ ಇದ್ದಾರೆ, ಅಂಕಲ್ ಇದ್ದಾರೆ, ಆದಿ, ಆಮೇಲೆ ನಮ್ಮ ಮುದ್ದು ಗೌಡ. ಸೊ ಐ ಥಿಂಕ್ ಫ್ರೆಶಸ್ ಮೊಮೆಂಟ್ ಅಂತ ಇದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ರಂಗೋಲಿ ಹಾಕಿದರೆ ಅಷ್ಟು ಬೇಗ ಯಾರೋ ಹಾಳು ಮಾಡಿಬಿಟ್ಟಿದ್ದಾರೆ. ಆಗತ್ತಲ್ವ ಒಳಗಡೆ ಹೊರಗಡೆ ಹೋಗ್ತಾ ಬರ್ತಾ ಇದ್ದಾಗ ಇದು ಮನೆಯ ಕಂಪ್ಲೀಟ್ ವ್ಯೂ ಹೇಗಿರುತ್ತೆ ಅಂತ ಒಂದು ಚಿಕ್ಕ ಬೋರ್ಡ್ ಮಾಡಿ ಹಾಕಿದ್ವಿ, ಸೊ ದಟ್ ಬಂದವರು ಗೊತ್ತಾಗುತ್ತೆ. ವರ್ಕ್ ಇನ್ನೂ ಕಂಪ್ಲೀಟ್ ಆಗಬೇಕಲ್ವಾ. ಈ ಟೀಮ್ ರೋಟಿಗರ್ ಅವರು ನೋಡಿ ನಮ್ಮ ಸ್ಟೇರ್ ಕೇಸ್ ಹೆಂಗಿದೆ ಅಂತ ಅಂದ್ರೂ ಅವರು ಇದರಲ್ಲಿ ತಗೊಂಡು ಹೋಗ್ತೀವಿ ಹೆಂಗಾದರೂ, ಡೋಂಟ್ ವರಿ ಅಂತ ಹೇಳಿದ್ರು. ಎಲ್ಲರೂ ಒಪ್ಪಲ್ಲ, ಬಿಕಾಸ್ ಕೆಲವೊಂದು ಹೆವಿ ಐಟಮ್ಸ್ ಇದೆ, ತಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೂ ಇವ್ರು ತುಂಬ ಸಪೋರ್ಟಿವ್ ಆಗಿ ಬಿಸಿ ಬಿಸಿದೇ ಕೊಡಬೇಕು, ಅಲ್ಲೇ ಮಾಡಬೇಕು ಅಂತ, ಲೈವ್ ಕೌಂಟರ್ಸ್ ಇಡೋಣ ಅಂತ ಹೀಗೆಲ್ಲ ಸರ್ಕಸ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಬನ್ನಿ, ಈ ಕಡೆಯಿಂದ ನಮ್ಮ ಪೂಜೆ ಶುರುವಾಗಿದೆ. ಇವಾಗ ಪ್ರವೇಶ ಮಾಡ್ತಾ ಇದ್ದೀವಿ, ಸೊ ಹಾಗಾಗಿ ಅದನ್ನ ಅರೇಂಜ್ ಮಾಡ್ತಾ ಇದ್ದಾರೆ ಪುರೋಹಿತರು. ರಂಗೋಲಿಗೆಲ್ಲ ಹೋಗ್ಬಿಟ್ಟು ಹಂಗೆ ಡಿಪಾರ್ಟ್ಮೆಂಟ್ ಚಿಕ್ಕ ಜಾಗ. ಲೈಟ್ ಇದೆ, ಇದ್ರ ಲೈಟ್ ನನ್ನ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ನನಗೆ. ಹೇಗೆ ಅನ್ನಿಸ್ತು ನಿಮಗೆ ಅಂತಲೂ ತಿಳಿಸಿ ಆಯಿತಾ. ಗಣೇಶನನ್ನು ಪ್ರಾರ್ಥನೆ ಮಾಡಿ ವಿಘ್ನೇಶ್ವರಾಯ ನಮಃ ಅಂತ ಹೇಳಿ, ನಮೋ ನಮೋ ಗಣೇಶಾಯ, ವಿಘ್ನೇಶಾಯ ನಮೋ ನಮಃ, ವಿನಾಯಕಾಯ ವೈದೋಭ್ಯಂ ಕೃತಾಯ ನಮೋ ನಮಃ.
ಕುಲದೇವತಾ ಪ್ರಾರ್ಥನೆಗಳಿದ್ದೆ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಕಲ್ಯಾಣ ಸುಖಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಧಾನ್ಯ ಮಹಾಲಕ್ಷ್ಮಿ ಪ್ರಾರ್ಥನೆ ಕರಿಷ್ಯೆ. ಧಾನ್ಯಲಕ್ಷ್ಮೀ ನಮಃ ಅಂತ ಹೇಳ್ಕೊಳ್ಬೇಕು. ಹಾಕಿಯಲ್ಲಿ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀಂ ಧ್ಯಾಯಾಮಿ ಅಷ್ಟಲಕ್ಷ್ಮೀಂ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ವಾಸ್ತುಲಕ್ಷ್ಮೀ ನಮಃ ಹೊಸರ ಮೇಲೆ ಹಾಕಿ ಅಲ್ಲಿ ಇಟ್ಟಿದ್ದೀನಲ್ಲ ಅದರ ಮೇಲೆ ಹಾಕಿ. ವಾಸ್ತುಲಕ್ಷ್ಮೀ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಮಾತನಂ ಸಮರ್ಪಯಾಮಿ. ಬಾಗಿಲಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಆಮೇಲೆ ಹೊಸಲು ದಾಟಬೇಕಂದಿದ್ರು. ಬಟ್ ನನಗೆ ಈ ಟೈಮಲ್ಲಿ ಕಷ್ಟ ಆಗ್ಬೋದು ಅಂತ ಮಾಮಿ ಅವರೇ ಮಾಡ್ತಾ ಇದ್ದಾರೆ ಇದನ್ನು. ಒಂದಷ್ಟು ಶಾಸ್ತ್ರಗಳಾದ ಮೇಲೆ ಇವಾಗ ಗೃಹ ಪ್ರವೇಶ ಅಂದರೆ ಫಸ್ಟ್ ಟೈಮ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇರ್ತೀವಿ. ತುಂಬ ಇಮೋಷ್ನಲ್ ಆಗಿದೆ ಈ ಕ್ಷಣ. ನಾನು ಹ್ಯಾಪಿ ಮೂಮೆಂಟ್, ಟಿಯರ್ಸ್ ಆಫ್ ಜಾಯ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರಿಗೂ ಒಂದು ಕನಸು ಅಂತ ಇರುತ್ತೆ ಅಲ್ವಾ. ಆ ಕನಸು ನನಸಾದಾಗ ಫೈನಲಿ ಇಟ್ ಈಸ್ ಅವರ್ ಬಿಗ್ ಡೇ ಅಂದಾಗ ಭಾಳಷ್ಟು ಖುಷಿ ಆಗುತ್ತೆ. ನಮಸ್ತೆ ಅಸ್ತು ನಮಸ್ತೆ ಅಸ್ತು ಭೂಷಯ್ಯ ಭೂಷಯ್ಯ ನಿರತಃ ನಿರತಃ ಪ್ರಭೋ ಪ್ರಭು. ಅಸ್ತು 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 ಅಂತ ಹೇಳುವಂತ ಕೆಲಸ ಯಾರ್ದು? ವಾಸ್ತುವಿನ ಕೆಲಸ. ಅಸ್ತು ಅಂದ್ರೆ ಹಾಗೆ ಆಗ್ಲಿ ಅಂತ ಅರ್ಥ. ಮನೆಯೊಳಗಡೆ ಒಳ್ಳೇದು ಮಾತಾಡಿದ್ರು ಹಾಗೆ ಆಗಲಿ, ಕೆಟ್ಟದ್ದು ಮಾತಾಡಿದ್ರು ಹಾಗೆ ಆಗಲಿ. ಅದಕ್ಕೋಸ್ಕರವೇ ಹಿಂದಿನಿಂದ ನಮ್ಮ ಮನೆಯಲ್ಲಿ ಒಂದು ಮಾತು, ಮನೆಯೊಳಗಡೆ ಕೆಟ್ಟ ಮಾತಾಡ್ತಿದ್ರೆ ಈ ಮನೆಯೊಳಗಡೆ ಕೆಟ್ಟ ಮಾತಾಡಿದ್ರೆ ಆಚೆ ಹೋಗು ಅಂತ ಹೇಳ್ತಿದ್ರು. ನಾನು ಆಚೆ ಹೋಗಿ ಆಡಬಾರ್ದು ಅಂತ, ಆಚೆನೂ ಆಡಬಾರ್ದು. ಆದ್ರೆ ಮನೆಯಲ್ಲಿ ಆಡಿದ್ರೆ ಒಂದು ಸಾರದ ಅಸ್ತು ಅಂತ ಹೇಳ್ತಾ ಇರ್ತಾನಲ್ಲ, ಅಸ್ತು ಅಂದ್ರೆ ಹಾಗೆ ಆಗ್ಲಿ ಅಂತ ಇರ್ತಾನಲ್ಲ, ಆಗ ಆ ರೀತಿಯಾದಂತಹ ಘಟನೆಗಳೇ ಮನೆಯಲ್ಲಿ ಸಂಭವಿಸುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿಯಾದಂತಹ ಮಾತುಗಳನ್ನು ಆಡಬಾರ್ದು. ಅಂತಹ ವಾಸ್ತು ಮನೆಗೆ ರಕ್ಷಣೆ ಅವನು. ಹೇಗೆ ನಾವು ಆಚೆ ಹೋಗ್ಬೇಕಾದ್ರೆ ಕಳ್ಳಟಾಗ್ರೆ ಬರಬಾರ್ದು ಅಂತ ಮನೆಗೆ ಲಾಕ್ ಮಾಡ್ಬಿಟ್ಟು ಹೋಗ್ತೀವೋ, ಅದೇ ರೀತಿಯಲ್ಲಿ ಮನೆಯೊಳಗಡೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಮಾಡದೇ ಇರುವಂತೆ ಮನೆ 4 ದ್ವಾರಗಳು 4 ದಿಕ್ಕಿನಲ್ಲೂ ಎಲ್ಲ ಗೋಡೆಗಳಲ್ಲೂ ಕೂಡ ಅವನು ವಾಸವಾಗಿದ್ದಾನೆ. ನಿನ್ನೆ ವಾಸ್ತವ ಮಾಡಿದೀವಲ್ಲ, ಆ ವಾಸ್ತು ಒಟ್ಟು 53 ದೇವತೆಗಳು. ವಾಸ್ತು ಒಬ್ಬನೇ ಅಲ್ಲ, ಅವನು ಪರಿವಾರ ಎಷ್ಟು ಅಂದ್ರೆ 53 ಜನಗಳಿದ್ದಾರೆ. ಕಿಟಕಿಯಲ್ಲಿ ಒಬ್ಬನಿದ್ದಾನೆ, ಬಾಗಿಲಲ್ಲಿ ಒಬ್ಬನಿದ್ದಾನೆ, ಅಡುಗೆ ಮನೆಯಲ್ಲಿ ಒಬ್ಬನಿದ್ದಾನೆ. ಹೀಗೆ ಎಲ್ಲ ಜಾಗದಲ್ಲೂ ಕೂಡ ದೇವರಿದ್ದು ಆ ಎಲ್ಲ ದೇವತೆಗಳು ಸೇರಿ ಒಬ್ಬ ವಾಸ್ತು ಪುರುಷ ಅನ್ನತಕ್ಕಂಥ ರಾಕ್ಷಸನ ಮೇಲೆ ಅವ್ರು ಕೂತುಕೊಂಡು ಅವನೊಬ್ಬ ದೊಡ್ಡ ರಾಕ್ಷಸ. ಮೊದಲು ನಿಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಅಲ್ವಾ? ಓಂ ಅಂಚೆ ಪಂಚಮಿ ತಿಳ್ಕೊಳ್ಳಿ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಹೊಸ ಮನೆ ಪ್ರವೇಶ ಮಾಡ್ತಾ ಇದ್ದೇನೆ. ಸುಧಾ ಸರ್ವದ ಮಂಗಳ ಆಗುವಂತೆ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಆಂಜನೇಯ ಸ್ವಾಮಿನೇ ನಮಃ. ಇದಂ ದಕ್ಷಿಣಾಂ ಸಮರ್ಪಯಾಮಿ. ಕೊಟ್ಬಿಡಿ ಆಂಜನೇಯ ಕೊಟ್ಬಿಡಿ. ನಮ್ಮ ಮನೆ ದೇವರು ಹೆಸರಲ್ಲಿ ಪೂಜೆ ಮಾಡಿ 101 ರೂಪಾಯಿ ಕಾಣಿಕೆನ ಹಾಕಬೇಕು ಊರಿಗೆ ಹೋದಾಗ ಎಲ್ಲ ದೇವರಿಗೆ ಅಂದಿದ್ರು. ಆ ಪೂಜೆನ ಮಾಡ್ತಾ ಇದ್ದಾರೆ. ಶಿವಾಜಿ ಸಾಧನ ನಮಃ. ನಮಃ ಪ್ರಕೃತಿ ಭದ್ರಾಯ ನಿಯತಾ ಪ್ರಣತಾತ್ಮತಾಂ. ಕಾರಣ ಮುಹೂರ್ತಃ ಸುಮುಹೂರ್ತೋ ಅಸ್ತು. ಮುಹೂರ್ತ ಸುಮುಹೂರ್ತೋ ಅಸ್ತು. ಮಾಲಾಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ನೀವು ಹಾಕ್ಬಿಡಿ. ಹಾರ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಡೆಕೋರೇಟರ್ಸ್ ಅವರು ಅರೇಂಜ್ ಮಾಡಿದರು ಇದನ್ನು ಕೂಡ. ಆ್ಯಂಡ್ ಫೈನಲ್ ಇವಾಗ ಮನೆಗೆ ಪ್ರವೇಶ ಮಾಡುವಂಥ ಸಮಯ. ಲೆಟ್ಸ್ ಡೂ ಇಟ್ ಒಫಿಷಿಯಲಿ. ನಮ್ಮ ಸ್ವಂತ ಮನೆಗೆ ನಾವಿಡ್ತಾ ಇರುವಂಥ ಮೊದಲ ಹೆಜ್ಜೆ. ಮನೆ ಬಾಗಿಲು ಕಾಣ್ತಾ ಇದೆಯಾ? ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ ನಮ್ಮದು. ಆ್ಯಂಡ್ ಇವಾಗ ಪ್ರತಿಯೊಬ್ಬರು ಒಂದೊಂದು ಐಟಮ್ನ ಇಟ್ಕೊಂಡು ಒಳಗಡೆ ಬರ್ತಾನೆ ಇದ್ದೀವಿ. ಮುಖ್ಯವಾಗಿ ಏನೇನು ಬೇಕಾಗತ್ತೆ,
ಪೆಟ್ಟಿಗೆ ಆಗಿರ್ಬೋದು, ಹಣ್ಣು ತರಕಾರಿಗಳು ಅಂದಿದ್ರು, ಆಮೇಲೆ ತೆಂಗಿನಕಾಯಿ, ಒಂದಷ್ಟು ಅರ್ಥಪೂರ್ಣವಾಗಿ ಏನೇನು ತರಬೇಕು ಮನೆ ಒಳಗಡೆ ಪ್ರವೇಶಕ್ಕೆ ಅದನ್ನು ಒಬ್ಬರಿಂದ ಇನ್ನೊಬ್ಬರು ಹಿಡ್ಕೊಂಡು ಬರ್ತಾ ಇದ್ದೀವಿ. ಸೊ ಕುಟುಂಬ ಸಮೇತ ಸೇರಿ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಆನ್ ಟೈಮ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಶುರುವಾಗೋದೇ ಗಣೋಮ. ಎಲ್ಲನೂ ಪರ್ಫೆಕ್ಟಾಗಿ ಆಗುತ್ತೆ ಅಂತ ನಾನು ಹೇಳಲ್ಲ, ಬಿಕಾಸ್ ನಾವು ಗ್ಯಾಸ್ ಎಲ್ಲ ಫಿಟ್ ಮಾಡಿದ್ವಿ, ಬಟ್ ಅದಕ್ಕೆ ಸಿಲಿಂಡರೇ ಕನೆಕ್ಷನ್ ಇರಲಿಲ್ಲ. ಇಂಡಕ್ಷನ್ ಸ್ಟವ್ ಇತ್ತು, ಅದ್ರಲ್ಲಿ ಮಾಡಿದ್ವಿ ನಾವು. ಬಟ್ ಇಟ್ಸ್ ಓಕೆ, ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ಸ್ ಇರುತ್ತೆ ಅಲ್ವಾ, ನಾಟ್ ಟು ವರಿ ಅಷ್ಟೇ. ಯಾವುದ್ರಲ್ಲಿ ಹೇಗೆ ಆಗಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ ಅಲ್ವಾ. ಆಧೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿರುಚ್ಯತಾಮ ಧೂಪಂ ಆಗ್ರಾಪಯಾಮಿ ತನೋಜಾಯ ಸಾರ್ವಭೌಮಾಯ ಮಂಗಳಂ. ಪಾದಾರವಿಂದ ಗೋವಿಂದ ಪ್ರಾರ್ಥನಂ ಚ ಕರಿಷ್ಯೆ. ಜಾತವೇದಂ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಮ್ಮ ಅತ್ತೆಯ ಹೇರ್ ಸ್ಟೈಲ್ ಆ್ಯಂಡ್ ಕ್ಲೋಸ್ ಅಪ್ ಲುಕ್. ಅತ್ತಿಗೆ ಫ್ಯಾಮಿಲಿಯವರು ಇದೇ ಟೈಮಿಗೆ ಬಂದಿದ್ದರು. ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಆಯಿತಾ. ಅವರು ಬರೋಕ್ಕಾಗಲ್ಲ ನಮಗೆ ಅಂದಿದ್ರು. ಆ್ಯಂಡ್ ದೆನ್ ವಿ ಸಿ ದೇ ಹಿಯರ್. ತುಂಬ ಖುಷಿ ಆಯಿತು ನಮ್ಮೆಲ್ಲರಿಗೂ. ನೈಸ್ ಫೀಲಿಂಗ್. ಸಕ್ಕರೆ ಹಾಕಿ ಸಿಹಿ ಹಾಲು ಪ್ರತಿಯೊಬ್ಬರು ಕುಡಿಬೇಕು ಅಂದಿದ್ರು. ಆ್ಯಂಡ್ ಅದು ಶಾಸ್ತ್ರ ಮುಗಿಸ್ಕೊಂಡು ಎಲ್ಲರೂ ತಿಂಡಿಗಂತ ಹೊರಟರು. ನಾನು ದೀಪು ಗಣೋಮ ಶಾಸ್ತ್ರ ಇತ್ತು, ಅದಕ್ಕಂತ ಕೂತಿದ್ವಿ. ತಿಂಡಿಗೆ ಇವತ್ತು ಏನೇನು ವೆರೈಟೀಸ್ ಇದೆ ರೋಟಿಗರ್ ಕಡೆಯಿಂದ ನೋಡೋಣ. ತಿಂಡಿಗೆ ಇಡ್ಲಿ, ಶಾವಿಗೆ ಭಾತು, ಇದು ಸಾಂಬಾರ್, ಇದು ಚಟ್ನಿ, ಇದು ಟೊಮೊಟೊ ಚಟ್ನಿ, ಇದು ಮಸಾಲ ದೋಸೆ. ಎಲ್ಲ ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ. ಬಂದು ತಿನ್ನೋದಷ್ಟೇ. ಎಲ್ಲರೂ ಕೂತಿದ್ದಾರೆ, ಸ್ವಲ್ಪ ಜನ ಕೂತಿದ್ದಾರೆ, ಇನ್ನೂ ಬರಬೇಕು. ಈ ಕೂತಿರೋರಿಗೆಲ್ಲ ತಿಂಡಿ ಬಡಿಸ್ತಾ ಇದ್ದಾರೆ. ಫುಡ್ ಐಟಮ್ಸ್ ತರಿಸೋದಕ್ಕೂ ಲೈವ್ ಆಗಿ ಫುಡ್ ಕೌಂಟರ್ ಇದ್ದಾಗ ವ್ಯತ್ಯಾಸ ತುಂಬಾ ಇರುತ್ತೆ. ಸೊ ಆ ಒಂದು ಅನುಭವ ನಮಗೆ ಡೆಫಿನೆಟ್ ಆಗಿ ಪರ್ಸ್ನಲಿ ಇವತ್ತು ಅರ್ಥ ಆಯಿತು. ಹೇಗೆ ನೋಡಿದ್ರಾ ನಮ್ಮನೆ ಆಲ್ ದ ಮೆನ್ ಒಂದೇ ರೀತಿ ಥೀಮಲ್ಲಿ ಔಟ್ಫಿಟ್, ಪಂಚೆ ಕಲರ್ ಮಾತ್ರ ಬೇರೆ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಾನು ಹೇಳಿದ್ದೆ ಒಂದು ಫೋಟೋ ವಿಡಿಯೋ ಕಾನ್ಸೆಪ್ಟ್ ಮಾಡಿಸ್ಕೊಳ್ಳಿ ನೀವು ಅಂತ. ಆ್ಯಂಡ್ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಅವ್ರು ಹೇಳಿದ್ರು ಮುಂಚೆನೇ ನಾವು ಬಿಸಿ ಬಿಸಿ ಸರ್ವ್ ಮಾಡಬೇಕು, ಲೈವ್ ಆಗಿ ಮಾಡಿ, ಬಿಕಾಸ್ ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಎಷ್ಟು ಕಷ್ಟ ಆದ್ರೂ ಮೇಲ್ಗಡೆ ಅದನ್ನು ತಗೊಂಡು ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು. ಐ ರಿಯಲಿ ಲೈಕ್ ಅವ್ರ ಯೂನಿಫಾರ್ಮ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದ್ದಾರೆ ಇವತ್ತು. ಅಂದರೆ ಎಲ್ಲ ವಿಷಯನೂ ಇಂಪಾರ್ಟೆಂಟ್ ಆಗುತ್ತೆ, ಫುಡ್ ಮಾತ್ರ ಅಲ್ಲ, ಸರ್ವಿಸ್, ಹೈಜೀನ್, ಕ್ಲೆನಿನೆಸ್ ಅಂತೀವಲ್ವಾ. ಇಲ್ಲಿ ಬಿಸಿ ಬಿಸಿ ಮಿನಿ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಪುಟ್ಟದಾಗಿರುವಂಥ ಮಿನಿ ದೋಸೆ ಸಾಕಲ್ವಾ. ತುಂಬ ಜನ ಎರಡೆರಡು ದೋಸೆ ತೊಗೊಂಡಿದ್ದಾರೆ ಅಂತಲೂ ಹೇಳಿದ್ರು, ಬಿಕಾಸ್ ಅಷ್ಟು ರುಚಿಯಾಗಿತ್ತು ಅಂತ. ನನಗೂ 2 ದೋಸೆ ತಿನ್ನಬೇಕಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ ಆಯಿತಾ. ಫುಡ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು, ಇಲ್ಲ ಅಲ್ಲಿ ಇಲ್ಲಿ ವ್ಯತ್ಯಾಸ ಸ್ವಲ್ಪ ಚೇಂಜಸ್ ಬೇಕು ಅಂದರೆ ಹೇಳಬೇಕಾಗತ್ತೆ. ನಾನು ಹಿಂದಿನ ದಿನ ಕೇಳಿದ್ದೆ, ಒಂದು ಸ್ವಲ್ಪ ಇದರಲ್ಲಿ ಉಪ್ಪು ಕಮ್ಮಿ ಇತ್ತು ಅನಿಸುತ್ತೆ ಅಂತ ಪಲ್ಯದಲ್ಲಿ. ಅದನ್ನು ನೆಕ್ಸ್ಟ್ ಡೇಗೆ ಅವ್ರು ಸರಿ ಮಾಡಿಸಿದ್ರು. ನಾವೇ ಮನೆಯವರಿದ್ರಲ್ವ. ಇವಾಗ ತುಂಬ ಜನ ಬರ್ತಾರೆ ಆ್ಯಂಡ್ ಬೆಳಿಗ್ಗೆ ಬೇರೆ ಸ್ಪೆಷಲ್ ಆಗಿರಬೇಕು. ಇಟ್ಸ್ ಅ ಮೆಮರಿ ಅಲ್ವಾ, ಎಲ್ಲರಿಗೂ ನೆನಪಿರುತ್ತೆ, ಓ ಅವ್ರ ಮನೆ ಗೃಹ ಪ್ರವೇಶಕ್ಕೆ ತಿಂಡಿಗೆ ಮಸಾಲೆ ದೋಸೆ ಇತ್ತು, ಈ ಥರ ತಿಂಡಿ ಇತ್ತು ಅಂತ. ಎಲ್ಲ ಇಷ್ಟ ಆಯ್ತು. ಮಿನಿ ಮಸಾಲೆ ದೋಸೆ, ಬಾಜಿ, ಚಟ್ನಿ, ರೆಡ್ ಕಲರ್ ಚಟ್ನಿ, ಗ್ರೀನ್ ಕಲರ್ ಚಟ್ನಿ, ಶೇಮಿಗೆ ಉಪ್ಪಿಟ್ಟಲ್ವಾ, ಮತ್ತು ಇಡ್ಲಿ ಸಾಂಬಾರ್. ಇದು ನಮ್ಮ ಥರ ಸ್ಲಿಮ್ ಆಗಿದೆ. ಆಲ್ಮೋಸ್ಟ್ 2 hours ಪೂಜೆ ಆದಮೇಲೆ 9:30 ಹತ್ತತ್ರ ನಾನು ದೀಪು ತಿಂಡಿಗಂತ ಬಂದ್ವಿ. ಇಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಆ್ಯಂಡ್ ಫ್ಯಾಮಿಲಿಯವ್ರು ಕೂಡ ಬಂದಿದ್ರು. ಎಲ್ಲರದು ತಿಂಡಿ ಆಯಿತು. ನಾವಿವಾಗ ಬಂದಿದ್ದೀವಿ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಇವ್ರ ಯೂನಿಫಾರ್ಮ್ ನನಗೆ ಇಷ್ಟ ಆಯಿತು ನೋಡಿ. ಸಿ ಔಟ್ಫಿಟ್ ಸ್ಟೈಲಿಂಗ್ ಇವತ್ತು. ಅವ್ರು ಕೇಳ್ತಾ ಇದ್ರು ಪುರೋಹಿತರು, ಬ್ರಾಹ್ಮಿನ್ಸ್ ಪ್ಯೂರ್ ವೆಜ್ ಹೋಟೆಲ್ಲ, ಬಿಕಾಸ್ ಅವರೆಲ್ಲ ಕಡೆ ತಿನ್ನಲ್ಲಲ್ವ. ಐ ಸೆಡ್ ಎಸ್, ಇದು ಪ್ಯೂರ್ ವೆಜ್ ಹೋಟೆಲಿಂದನೇ ನಾವು ಮಾಡಿಸಿರೋದು ಅಂತ. ಸೊ ಹಾಗಾಗಿ
ಡೇ 2 ರೋಟಿಗರ್ ಅವ್ರ ಜೊತೆ ನಮ್ಮ ನಾಷ್ಟ. ಹೊಟ್ಟೆ ಹಶ್ವಾಗ್ತಾ ಇದೆ. ಅರ್ಧ ಗಂಟೆನಲ್ಲಿ ಮತ್ತೆ ಬಟ್ಟೆ ಚೇಂಜ್ ಮಾಡಿ ರೆಡಿ ಆಗಬೇಕು. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಮಿನಿ ಮಸಾಲೆ ದೋಸೆ ಮತ್ತು ಶಾವಿಗೆ. ಇನ್ನು ಉಳಿದಿರೋದು ಒಂದು ಪೂಜೆ, ಸತ್ಯನಾರಾಯಣ ಪೂಜೆ. ಆ್ಯಂಡ್ ಎಲ್ಲ ಗೆಸ್ಟ್ಗಳು ಬರುವಂಥ ಸಮಯ. ಯಾರ್ಯಾರು ಬರ್ತಾರೆ, ಹೇಗಾಗುತ್ತೆ ಇವೆಂಟ್, ಮನೆ ರಿಯಾಕ್ಷನ್ ನೋಡಿದ್ಮೇಲೆ ಹೇಗಿರುತ್ತೆ, ಆ್ಯಂಡ್ ನನ್ನ ಕ್ರಿಯೇಟಿವ್ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಲೆಟ್ಸ್ ಸಿ, ವೇಟ್ ಮಾಡ್ತಾ ಇದ್ದೀನಿ. ದೀಪು ಅವ್ರಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಗೃಹ ಪ್ರವೇಶಕ್ಕೆ ಅವ್ರಿಗೋಸ್ಕರ ಮಿನಿ ಮಸಾಲೆ ದೋಸೆ ಇಟ್ಟಿರೋದು. ದೋಸೆ ಸೂಪರ್ ಕ್ರಿಸ್ಪಿಯಾಗಿ, ಬಿಸಿ ಬಿಸಿಯಾಗಿ, ತುಪ್ಪ. ಬೆಳಿಗ್ಗೆ 2:30ಕ್ಕೆ ಎದ್ದು ನಾನು 2:15ಗೆ ಎದ್ದಿದ್ದೀನಿ. ಮಲಗಿದ್ದು 2 ಗಂಟೆಗ, ಮಲಗಿದ್ದು 1:15 ಅನ್ಸುತ್ತೆ, 2 ಗಂಟೆಗೇನು ಎದ್ಬಿಟ್ಟು ಇವಾಗ ಟೈಮ್ 10 ಗಂಟೆ ತಿಂಡಿ. ಬಟ್ ವಂಡರ್ಫುಲ್. ಇದು ಬೆಳಗಿನ ಜಾವ ಪೂಜೆ ನನ್ನ ಪ್ರೀತಿಯ ಮನೆಯವ್ರ ಜೊತೆ. ಆದರೆ ನೆಕ್ಸ್ಟ್ ಪೂಜೆಗೆ ಎಲ್ಲರೂ ಬರ್ತಾ ಇದ್ದಾರೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಡೆಫಿನೆಟ್ ಆಗಿ ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಕಾಯ್ತಾ ಇರ್ತೀನಿ. ಅಂಟಿಲ್ ದೆನ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಾಂದರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಲ್ಲ. ಮತ್ತೆ ಸಿಗೋಣ ಆದಷ್ಟು ಬೇಗ. ಲಾಟ್ಸ್ ಆಫ್ ಲವ್. ಬಾಯ್.